ಮಾಡ್ತಾ ಇರೋ ಸಾಮಾಜಿಕ ದ್ರೋಹ. ನಿಜ ಸರ್. ಸಾಮಾಜಿಕ ದ್ರೋಹದ ಕೆಲಸನ ದಯಮಾಡಿ ಮಾಡಬೇಡಿ. ಯಾಕೆಂದರೆ ಸಾಕಷ್ಟು ನೋವುಂಡಿರ್ತಕ್ಕಂಥ ನಿರುದ್ಯೋಗಿಗಳು ಇದ್ದಾರೆ, ವಯಸ್ಸು ಕಳ್ಕೊತಾ ಇದ್ದಾರೆ. ನೀವು ಮಾಡೋ ಹುಡುಗಾಟ ಅಂತ ಅಂದ್ಕೋಬೋದು, ಅಥವಾ ತಮಾಷೆ ಕೆಲಸ ಅನಿಸ್ಬೋದು. ನಿಮಗೆ ಭಾಳ ಮೀನಾಗಿ ಯೋಚನೆ ಮಾಡೋ ಇದು ಇರ್ಬೋದು. ಇದು ಬೇಡ. ಇದು ನೀವು ಬಾಬಾ ಸಾಹೇಬ್ರು ಹಾಕಿಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವು ಬದುಕ್ತಾ ಇರೋದು. ಬಾಬಾ ಸಾಹೇಬ್ರ ಆಶೆಗಳಿಗೆ ಪೆಟ್ಟು ಕೊಡ್ತಾ ಇದ್ದೀವಿ. ಮೂಲ ಯಾವುದಂಥದ್ದು ಹುಡುಕಿ ನಮೂದಿಸೋದ್ರಲ್ಲಿ ತಪ್ಪೇನಿದೆ? ಜಾತಿ ಅನ್ನೋದು ವಾಸ್ತವ. ಅದನ್ನು ನೀವು ಜಾತಿ ಬಿಟ್ಟರೆ ನಿನ್ನೆ ಸಾಮಾಜಿಕವಾಗಿ ಬದಲಾವಣೆಗಳಾಗೋದಿಲ್ಲ. ನೀವು ಸೌಲಭ್ಯನೂ ಬೇಕು, ಜಾತಿನೂ ಬೇಕು, ನಾನು ಮೋಸನೂ ಮಾಡ್ತೀನಿ ಅಂತಂದರೆ ನೀವು ನಿಮ್ಮ ನಿಲುವು ಭಾಳ ತಪ್ಪಾಗುತ್ತೆ. ಸೊ ಇಲ್ಲಿ ಸಾಮಾಜಿಕ ಜವಾಬ್ದಾರಿಗಿಂತ ಸಾಮಾಜಿಕ ದ್ರೋಹ ಮಾಡ್ತೀರಾ ಅನ್ನೋದನ್ನು ಹೇಳಲು ಇಷ್ಟ. ಹಾಯ್, ಹಲೋ ಸ್ನೇಹಿತರೆ, ನಮಸ್ಕಾರ. ಇವತ್ತಿನ ದಿನ ನಾವು ಮೀಟ್ ಆರ್ಗನೈಸೇಷನ್ ಮುಖ್ಯಸ್ಥರಾಗಿರ್ತಕ್ಕಂಥ ಗುರುದೇವ್ ಹೆಗಡೆ ಅವರು ನಮ್ಮೊಂದಿಗಿದ್ದಾರೆ. ಸಾಮಾಜಿಕ ಕಾರ್ಯಗಳಲ್ಲಿ ಸ್ವತಃ ಭಾಗಿಯಾಗ್ತಕ್ಕಂಥವ್ರು, ಸಮುದಾಯದ ಕಳಕಳಿಯನ್ನು ಹೊಂದಿರತಕ್ಕಂಥ ಗುರುದೇವ್ ಹೆಗಡೆ ಸರ್ ಅವರೊಂದಿಗೆ ಇವತ್ತಿನ ದಿನ ನಾವು ಏನು ಸಂಪೂರ್ಣವಾದ ಒಳಮೀಸಲಾತಿ ಏನು ಬೇಕಾಗಿರ್ತಕ್ಕಂಥದ್ದು, ಅದರ ಕುರಿತಾಗಿ ನಾವು ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳಾಗಿರ್ಬೋದು, ಅದೇ ರೀತಿಯಾಗಿ ಯಾವ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡಬೇಕಾಗ್ಯದ. ಇದು ಕೇವಲ ಕೆಲವರು ಪ್ರಮುಖ ನಾಯಕರಾಗಿರ್ಬೋದು, ಕೆಲವು ಮುಖಂಡರಾಗಿರ್ಬೋದು, ಅವರ ಕಾರ್ಯಗಳು ಮಾತ್ರ ಅಲ್ಲದೆ ಸಮುದಾಯಕ್ಕಾಗಿ ಪ್ರತಿಯೊಬ್ಬರ ಸಾಮಾಜಿಕ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಯಾವ ರೀತಿ ನಾವು ಮುನ್ನಡೆಸಬೇಕಾಗಿದೆ, ಮುಂಜಾಗ್ರತೆ ಕ್ರಮಗಳು ಬೇಕಾಗಿರ್ತಕ್ಕಂಥದ್ದು ಅಂತಕ್ಕಂಥ ಕುರಿತಾಗಿ ಇವತ್ತು ಸರ್ ಅವರೊಂದಿಗೆ ನಾವು ಮಾತನಾಡೋಣ. ನಮಸ್ತೆ ಸರ್. ನಮಸ್ತೆ ಅಜಿತ್. ಸರ್, ಈಗ ಮೊದಲನೇದಾಗಿ ಸಾಮಾಜಿಕ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಸಮುದಾಯದ ಪ್ರತಿಯೊಬ್ಬ ವ್ಯಕ್ತಿಗಳು ಯಾವ ರೀತಿ ಪಡಿಬೇಕಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಕುರಿತು ತಾವು ವಿವರಣೆಯನ್ನು ಹೇಳ್ಬೇಕು ಸರ್. ಅವಶ್ಯ ಅಜಿತ್. ಸಾಮಾಜಿಕ ಜವಾಬ್ದಾರಿ ಅನ್ನೋದನ್ನ ನಾವೀಗ ಜಾತ್ಯತೀತವಾಗಿ ನೋಡಬೇಕು ಅಂದರೆ ಒಂದು ಮಾನವೀಯ ಪ್ರಜ್ಞೆ. ಅದು ಸಾಮಾಜಿಕ ಜವಾಬ್ದಾರಿ ಅಂದರೆ ನಾವು ಬರೀ ಸಮುದಾಯಕ್ಕೆ ಪೂರಕವಾಗಿ ಮಾಡಿದ್ರಷ್ಟೇ ಸಾಮಾಜಿಕ ಪ್ರಜ್ಞೆ ಅನ್ನೋದಿಲ್ಲ. ಸಾಮಾಜಿಕ ಪ್ರಜ್ಞೆ ಅನ್ನೋದು ಇಟ್ಸ್ ಎ ಯೂನಿವರ್ಸಲ್ ಕಾನ್ಸೆಪ್ಟ್. ಇದರಲ್ಲಿ ಅನೇಕ ಅಂಶಗಳನ್ನ ನಾವು ನೋಡ್ಬೋದು. ಬಟ್ ನೀವು ಕೇಳ್ತಾ ಇರೋ ಸಾಮಾಜಿಕ ಪ್ರಜ್ಞೆ ಈಗ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಸಂಬಂಧಪಟ್ಟ ವಿಚಾರ ಆಗಿ, ಮತ್ತು ಆ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಸಂಬಂಧಪಟ್ಟ ಸಮುದಾಯಗಳ ವಿಚಾರವಾಗಿ ಸಾಮಾಜಿಕ ಪ್ರಜ್ಞೆ ಯಾವ ರೀತಿ ಇರಬೇಕು ಅನ್ನೋದು ಅಂತ ನಾನು ಭಾವಿಸ್ತೇನೆ. ಈಗ ನಾಗಮೋಹನ್ ದಾಸ್ ಏಕಪೀಠ ಸದಸ್ಯ ಆಯೋಗ ನೀಡಿರ್ತಕ್ಕಂಥ ವರದಿಯ ಪ್ರಕಾರ ಒಳ ಮೀಸಲಾತಿ ಅನುಷ್ಠಾನವನ್ನು ಸರ್ಕಾರ ಮುಂದೆ ಬರ್ತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ಮಂಡನೆ ಮಾಡ್ತಾ ಇದೆ ಅನ್ನೋ ಒಂದು ವಿಚಾರ ಕೇಳ್ಪಟ್ಟಿದ್ದೇನೆ. ಸೊ ಇದು ಶೈಕ್ಷಣಿಕ ಮತ್ತು ಔದ್ಯೋಗಿಕವಾಗಿ ನೀಡಿರ್ತಕ್ಕಂಥ ಒಳ ಮೀಸಲಾತಿ, ಮತ್ತು ಒಳ ಮೀಸಲಾತಿ ಅನ್ನೋ ಒಂದು ಪರಿಕಲ್ಪನೆಯನ್ನು 30 ವರ್ಷಗಳಿಂದ ಹುಟ್ಟು ಹಾಕಿಕೊಂಡು ಅದರ ಅವಶ್ಯಕತೆಯನ್ನು ಕಂಡುಕೊಂಡು ಸುದೀರ್ಘವಾದ 30-35 ವರ್ಷಗಳ ಹೋರಾಟವನ್ನು ಫಲವಾಗಿ ಇವತ್ತಿನ ದಿವಸ ಒಳ ಮೀಸಲಾತಿ ಅನ್ನೋ ಒಂದು ಮೀಸಲು ಅನುಪಾತ ನಮಗೆ ದೊರಕಿದೆ. ಅಂದರೆ ಮಾದಿಗ ಸಮುದಾಯಕ್ಕೆ ಸಿಕ್ಕಿರ್ತಕ್ಕಂಥ 6ರ ಅನುಪಾತದ ಮೀಸಲಾತಿಯನ್ನು ನೀವು ಯಾವ ರೀತಿ ಸಮಗ್ರವಾಗಿ ಅನುಷ್ಠಾನಗೊಳಿಸಿಕೊಳ್ಳಲು, ಅಂದರೆ ಅದು ಕಾಯ್ದೆಯ ರೂಪದಲ್ಲಿ ಬಂದ್ಬಿಡ್ತದೆ, ಬಟ್ಟು ವಾಸ್ತವದಲ್ಲಿ ಗ್ರೌಂಡ್ ಚಳಿಗಾಲದ ಅಧಿವೇಶನದಲ್ಲಿ ಕರ್ನಾಟಕ ಘನ ಸರ್ಕಾರ ಮೀಸಲಾತಿಯನ್ನು ಮಂಡನೆ ಮಾಡ್ತಾ ಇದೆ. ಮತ್ತು ಅದರ ಅನುಷ್ಠಾನಕ್ಕೆ ಬೇಕಾಗಿರ್ತಕ್ಕಂಥ ಸರ್ವ ವ್ಯವಸ್ಥೆಯನ್ನು ಸರ್ಕಾರ ತನ್ನದೇ ಆದ ಒಂದು ವ್ಯವಸ್ಥೆಯಡಿ ಮಂಡನೆ ಮಾಡ್ತಾ ಇದೆ ಮತ್ತು ಅದನ್ನು ಅನುಷ್ಠಾನ ತರ್ತಾ ಇದೆ. ಸೊ ಇದಕ್ಕೆ ಪರ್ಯಾಯವಾಗಿ ಸಮುದಾಯ ಈ ಸೌಲಭ್ಯವನ್ನು ಸಮಗ್ರವಾಗಿ ಬಳಸಿಕೊಳ್ಳೋ ನಿಟ್ಟಿನಲ್ಲಿ ಯಾವ್ಯಾವ ಪಾತ್ರವನ್ನು ವಹಿಸಬೇಕಾಗಿತ್ತು. ನೀವು ಹೇಳ್ದಂಗೆ ಸಾಮಾಜಿಕ ಜವಾಬ್ದಾರಿ ಪ್ರತಿಯೊಬ್ಬರು, ಈಗ ಮೀಸಲು ಪಡೆಯೋ ಹೋರಾಟಗಾರರು ಒಂದು ಹಂತದ ಹೋರಾಟ ಪಡೆದು ನಮಗೆ ಮೀಸಲಾತಿನ ತಂದು ಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮುಖ್ಯವಾಗಿ ಅನೇಕ ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ಮುನಿಯಪ್ಪಾಜಿ ಅವ್ರಿಗೆ ಆಗಿರ್ಬೋದು, ಪಕ್ಷಾತೀತವಾಗಿ ನಾನು ಹೇಳ್ತಾ ಇದ್ದೀನಿ, ಎಚ್ ಆಂಜನೇಯ ಸರ್ ಆಗಿರ್ಬೋದು, ಮಾಜಿ ಸಚಿವರಾದ ಎಚ್ ಆಂಜನೇಯ ಸಾಹೇಬ್ ಆಗಿರ್ಬೋದು, ತಿಮ್ಮಾಪುರ ಸಾಹೇಬರಾಗಿರ್ಬೋದು, ನಾರಾಯಣಸ್ವಾಮಿ ಸಾಹೇಬರಾಗಿರ್ಬೋದು, ಗೋವಿಂದ ಕಾರಜೋಳ ಸಾಹೇಬರಾಗಿರ್ಬೋದು, ಇನ್ನೂ ಅನೇಕ ಹಿರಿಯ ರಾಜಕಾರಣಿಗಳು ತಮ್ಮ ರಾಜಕೀಯ ಹಿತಾಸಕ್ತಿಯಿಂದ ನಮ್ಮ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನು ಕೊಡುವಲ್ಲಿ
ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ ಮತ್ತು ಯಶಸ್ವಿಯಾಗಿದ್ದಾರೆ ಕೂಡ. ಆದರೆ ಇವತ್ತು ಇಂಪ್ಲಿಮೆಂಟ್ ಆಗ್ತಾ ಇರತಕ್ಕಂಥ ಶೈಕ್ಷಣಿಕ ಮತ್ತು ಔದ್ಯೋಗಿಕ ಮೀಸಲಾತಿಯನ್ನು ಸಮಗ್ರವಾಗಿ ಅನುಷ್ಠಾನಗೊಳಿಸುವಲ್ಲಿ ಸಮುದಾಯದ ಇತರೆ ವರ್ಗಗಳು ಅಂದರೆ ಉದ್ಯೋಗಿಗಳು, ರೈತರು, ವಿದ್ಯಾರ್ಥಿಗಳು, ಯುವಕರು, ಯುವತಿಯರು ಸಮಗ್ರವಾಗಿ ಪಾಲ್ಗೊಳ್ಬೇಕಾಗಿದೆ. ಏಕೆಂದರೆ ಇಲ್ಲಿ ಅನುಷ್ಠಾನಗೊಳಿಸೋದಕ್ಕೆ ನಿಮಗೆ ಒಂದು ಕಾಯ್ದೆ ರೂಪುಗೊಳ್ಳುತ್ತೆ. ಆ ರೂಪಗಳನ್ನು ಅನುಷ್ಠಾನಗೊಳ್ಳೋದಕ್ಕೆ ಸಾಕಷ್ಟು ಅಡೆತಡೆಗಳಿದ್ದಾವೆ. ಅದನ್ನು ನಾವು ಯಾವ ತಾಂತ್ರಿಕವಾಗಿರ್ತಾವೋ, ರಾಜಕೀಯ ಕಾರಣಗಳಿಂದ ತಡೆ ಆಗ್ತದೋ ಗೊತ್ತಿಲ್ಲ, ಬಟ್ ಅಡೆತಡೆಗಳಂತೂ ಇದ್ದೇ ಇರ್ತದೆ. ಅದನ್ನು ನೀವು ಫ್ರಂಟ್ ಎಂಡಲ್ಲಿ ಹೋಗಿ ಫೇಸ್ ಮಾಡಿದಾಗ, ಈ ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ತೊಗೊಳ್ಬೇಕಾದ್ರೆ ನಿಮಗೆ ಸಾಕಷ್ಟು ಇವು ಬರ್ತಾ ಇದೆ, ಏನೋ ಕ್ಯಾಸ್ಟ್ ಸರ್ಟಿಫಿಕೇಟ್ ಪಡೆಯೋ ನಿಟ್ಟಿನಲ್ಲೂ ನೀವು ಸಮಸ್ಯೆಗಳು ಉದ್ಭವಿಸ್ತಾ ಇದೆ. ಅವನ್ನ ತಗೊಂಡು ಯಾವುದೇ ನೌಕರಿಗೆ ಅರ್ಜಿ ಹಾಕುವಾಗಲೂ ನಿಮಗೆ ಸಮಸ್ಯೆಗಳು ಬರ್ತಾ ಇದೆ. ಆ ಸಮಸ್ಯೆಗಳ ಸಮಗ್ರವಾಗಿ ಚರ್ಚೆ ಆಗಬೇಕಾಗಿದೆ. ಏನೇನು ಸಮಸ್ಯೆಗಳು ಬರ್ತಾ ಇದೆ, ಆ ಚರ್ಚೆ ಆಗಬೇಕಾಗಿದೆ. ಆ ಚರ್ಚೆಗೆ ಅಲ್ಲೇ ಸಮಸ್ಯೆಗೆ ಪರಿಹಾರ ಕೂಡ ಹುಡುಕಬೇಕಾಗಿದೆ. ಫಾರ್ ಎಕ್ಸಾಂಪಲ್ಲು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡೋದಕ್ಕೆ 8ನೇ ತಾರೀಕು ಅಕ್ಟೋಬರ್ 8ರಲ್ಲಿ ಮಾಡಿರೋ ಗೈಡ್ಲೈನ್ಸ್ ಪ್ರಕಾರ 4 ಸೆಕ್ಟ್ಗಳಲ್ಲಿ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಬೇಕು, ABCD ಅಂತೇಳಿ. ಆ ಕೆಲವು ಒಂದು ಆದಿ ಕರ್ನಾಟಕ, ಆದಿ ಜಾಂಬವ ಮತ್ತು ಆದಿ ದ್ರಾವಿಡ ಸರ್ಟಿಫಿಕೇಟ್ ಪಡೆದಿರ್ತಕ್ಕಂಥವ್ರು ಕೆಲವರು ಮ್ಯಾಂಡೇಟರಿಲಿ ತೊಗೊಂಡಿದ್ದಾರೆ, ಅಂದರೆ ಡೆಲಿಬರೇಟ್ಲಿ ತೊಗೊಂಡಿದ್ದಾರೆ, ಅಂದರೆ ಬೇಕಂತಲೇ ತೊಗೊಂಡಿದ್ದಾರೆ, ಜಾತಿನ ನಮೂದನೆ ಮಾಡಿಲ್ಲ. ಅಂಥವರು ಅಫಿಡೇವಿಟ್ ಕೊಡಬೇಕಾದ ಅನಿವಾರ್ಯತೆ ಇದೆ ಅಂತೇಳಿ ಒಂದು ಕಾಲಮ್ ಇದೆ. ಆ ಇನ್ನೊಂದು ಕಾಲಮ್ ಏನು ಹೇಳ್ತದೆ, ಆದಿ ಕರ್ನಾಟಕ, ಆದಿ ಜಾಂಬವದರಲ್ಲಿ ನಮೂದಾಗಿರ್ತದೆ ಜಾತಿ. ಅಂಥವ್ರಿಗೇನು ಅಫಿಡೇವಿಟ್ ಕೊಡಬೇಕಾಗಿಲ್ಲ. ಲಾಸ್ಟಲ್ಲಿ ಒಂದು ಪ್ಯಾರಾಗ್ರಾಫ್ ಇದೆ, ಅದನ್ನು ಫಿಲಪ್ ಮಾಡಿದರೆ ಸಾಕು ಅಂತ ಹೇಳ್ತದೆ. ಸೊ ಇದು ಅಫಿಡೇವಿಟ್ ಕೊಡಲೇಬೇಕು ಅಂತಂದು ಕೆಲವು ತಹಶೀಲ್ದಾರರು ಕಿತ್ಕೊಂಡಿದ್ದಾರಂತೆ. ಇದನ್ನು ನಾವು ತಾಂತ್ರಿಕವಾಗಿ ಆಮೇಲೆ ಸರ್ಕಾರದ ಗಮನಕ್ಕೆ ತಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಸಂಘ ಸಂಸ್ಥೆಗಳು ಪ್ರತ್ಯೇಕವಾಗಿ ಪ್ರತಿಯೊಂದು ಊರಲ್ಲೂ ಸಂಘ ಸಂಸ್ಥೆಗಳು ಇರೋದ್ರಿಂದ ಆ ಸಂಘ ಸಂಸ್ಥೆಗಳು ಪ್ರತಿಯೊಂದು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ಒಂದು ಮನವಿ ಪತ್ರ ನೀಡಿ, ಸರ್ ಇದು ಗೈಡ್ಲೈನ್ಸನ್ನು ನಾವು ರೆಫರೆನ್ಸ್ ಆಗಿ ಕೊಡ್ತಾ ಇದ್ದೀವಿ, ಈ ಗೈಡ್ಲೈನ್ಸ್ ಪ್ರಕಾರ ಇಂಪ್ಲಿಮೆಂಟ್ ಮಾಡೋದಕ್ಕೆ ತಾವು ತಹಶೀಲ್ದಾರ್ಗಳಿಗೆ ಆಜ್ಞೆ ಮಾಡ್ಬೇಕು ಸರ್, ಅಥವಾ ಇನ್ಸ್ಟ್ರಕ್ಷನ್ ಕೊಡಬೇಕು ಅನ್ನೋ ಒಂದು ಮನವಿಯನ್ನು ಕೊಡಬೇಕಾಗುತ್ತೆ. ಸೊ ಸರ್, ಈಗ ತಾವು ಹೇಳ್ತಕ್ಕಂಥದ್ದು ಈ ಕರ್ನಾಟಕ ಸರ್ಕಾರ ಜಿಯೋವನ್ನು ಏನು ಇಶ್ಯೂ ಮಾಡಿದೆ 25/8/2025 ಅದನ್ನ ನಾವು ಈ ತಹಶೀಲ್ದಾರ್ಗಳಿಗೆ ಕೊಡಬೇಕು, ಕೊಟ್ಟು ಮಾಡಿಸ್ಕೋಬೇಕಂತಕ್ಕಂಥದ್ದು. ಅಂದ್ರೆ ಎಲ್ಲರೂ ಕೂಡ ಅಫಿಡೇವಿಟ್ ಕೊಡೋ ಅವಶ್ಯಕತೆ ಇರಲ್ಲ, ಎಲ್ಲರೂ ಕೂಡ ಅಫಿಡೇವಿಟ್ ಕೊಡಬೇಕಾಗಿರೋ ಅವಶ್ಯಕತೆ ಇರಲ್ಲ. ಯಾರು ಬೇಕಂತಲೇ ಜಾತಿಗಳನ್ನ ನಮೂದನೆ ಮಾಡಿದ್ರೆ ಕೆಲವು ಕಾರಣಗಳಿಂದ ಇರ್ಬೋದು, ಅದನ್ನು ನಾವು ಪಾಯಿಂಟ್ ಔಟ್ ಮಾಡಿ ಇದೇ ಕಾರಣಕ್ಕೆ ಮಾಡಿದ್ದಾರೆ ಅನ್ನೋದು ಬೇಡ, ಅದು ಪ್ರಸ್ತುತ ಆಗುತ್ತೆ. ನಾವು ಬಟ್ಟು ಇಲ್ಲಿ ಜಾತಿ ಅದನ್ನು ನಮೂದು ಮಾಡಿದರೆ ಒಂದು ಕ್ಲಾರಿಟಿ ಸಿಗುತ್ತೆ. 4.25 ಲಕ್ಷ ಜನಸಂಖ್ಯೆಯಿಂದ ಇರತಕ್ಕಂಥ ಒಂದು ಜನ ಸಮುದಾಯ ನೀವು ಜಾತಿನೇ ಹೇಳ್ತಾ ಇಲ್ಲ ಅಂತಂದರೆ ಇದು ಒಂದು ಸಾಮಾಜಿಕ ದ್ರೋಹ. ಇದನ್ನು ನೀವು ಸಾಮಾಜಿಕ ಜವಾಬ್ದಾರಿ ಅಂತ ತಿಳ್ಕೊಂಡು ನೀವು ನಮೂದಿಸ್ಬೇಕಾಗ್ತದೆ. ಇದು ಎಲ್ಲರ ಸಮುದಾಯ, ಇದು ಯಾರ್ದೋ ಹೊಟ್ಟೆ ಮೇಲೆ ಹೊಡೆಯೋದು ಅಥವಾ ನಾನೇನೋ ಒಳ್ಳೆ ಕೆಲಸ ಮಾಡ್ತೀನಿ ನನ್ನ ಸಮುದಾಯಕ್ಕೆ ಅನುಕೂಲ ಆಗಲಿ ಅಂತ ಸೆಲ್ಫ್ ಸೆಂಟ್ರಿಕ್ ಆಗಿ ಸ್ವಾರ್ಥಕ್ಕೆ ಮಾಡಿದರೆ ಮುಂದೆ ಭಾಳ ಅವಘಡಗಳು ಕಾದಿದ್ದಾವೆ. ಅದ್ರ ಸರ್ಕಾರಕ್ಕೆ ಯಾವ ರೀತಿ ನಾವು ವಾಚ್ ಡಾಗ್ ಆಗಿ, ಅಂದರೆ ಒಂದು ಪ್ರತಿಯೊಬ್ಬರಿಗೂ ವಾಚ್ ಡಾಗ್ ಆಗಬೇಕಾಗಿದೆ. ಇಲ್ಲಿ ನೋಡಿರಿ, ಈ ಥರ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಆದಿ ಕರ್ನಾಟಕ ಅಂತ ಬರ್ಸ್ಕೊಂಡು ಇನ್ನೂ ಯಾವುದೋ ಜಾತಿ ನಮೂದಿಸಿಲ್ಲ, ಬಟ್ ಅವನು ನಮೂದಿಸ್ಬೇಕಾದ ಅವಶ್ಯಕತೆ ಯಾಕಿದೆ? 4.25 ಲಕ್ಷ ಜನಸಂಖ್ಯೆ ಅಂತಂದ್ರೆ ಸುಮ್ಮನೆ ಮಾತಲ್ಲ. ಇವತ್ತು ಅಲೆಮಾರಿ ಜನಾಂಗ 5 ಲಕ್ಷ ಜನಸಂಖ್ಯೆ ಇರೋರಿಗೆ 1% ಕೊಡಬೇಕು ಅಂತ ಅವ್ರಿಗೆ ಅನ್ಯಾಯ ಆಗಿದೆ. ಸೊ ಈ 5 ಲಕ್ಷ ಸರಿಸುಮಾರು 4.25 5 ಲಕ್ಷ ಜನಸಂಖ್ಯೆ ನೀವು ಜಾತಿನೇ ನಮೂದು ಮಾಡಲಿಲ್ಲ ಅಂದರೆ ಇಟ್ಸ್ ಮೀನಿಂಗ್ಲೆಸ್, ಇಟ್ಸ್ ನಾನ್ ಸೆನ್ಸ್. ಇದನ್ನು ನೀವು ಸಾಮಾಜಿಕ ಜವಾಬ್ದಾರಿ ಅಂತ ತಗೊಂಡು ನಮೂದಿಸ್ಬೇಕಾಗಿದೆ. ಅಂದರೆ ಅದಕ್ಕೋಸ್ಕರ ಅಫಿಡೇವಿಟ್ ಕೊಡಬೇಕು ಅಂತೇಳಿ ಒಂದು ಕಾಲಮನ್ನು ರೆಡಿ ಮಾಡಿದರೆ, ಅಫಿಡೇವಿಟನ್ನು ನೀವು ಇರಲಿ ಎಲ್ರಿಗೂ ಮ್ಯಾಂಡೇಟರಿ, ಇಟ್ಸ್ ಎ ಮ್ಯಾಟರ್ ಆಫ್ 500 rupees. ಒಂದು 500 ರೂಪಾಯಿ ಅಫಿಡೇವಿಟ್ ಕೊಟ್ಟರೆ ನೀವೇನು ಕಳ್ಕೊಳ್ಳೋದಿಲ್ಲ. ಒಂದು ಅಫಿಡೇವಿಟ್ ಕೊಟ್ಟು ನೀವು ಬರ್ಸಿದ್ರು ಅಫಿಡೇವಿಟ್ ಕೊಡಿ, ಬರ್ಸಿದ್ರು ಅಫಿಡೇವಿಟ್ ಕೊಡಿ, ಬಟ್ ಆ 4.25 ಲಕ್ಷದನ್ನು ಜೀರೋ ಮಾಡಬೇಕು. ಅದು ಅವರಿಗಾದರೂ ಜಾಸ್ತಿ ಬರಲಿ, ನಮಗಾದರೂ ಜಾಸ್ತಿ ಬರಲಿ, ಜೀರೋ ಮಾಡಬೇಕು, ಅದು ಅವಶ್ಯಕತೆ ಇದೆ. ಸೊ ಇದರಿಂದ ಮುಂದಿನ ದಿನಗಳಲ್ಲಿ ಸರಾಗವಾಗಿ ನೀವು ಅನುಷ್ಠಾನಗೊಳಿಸ್ಕೋಬಹುದು ಮತ್ತು ಸಾಕಷ್ಟು ಸೌಲಭ್ಯಗಳನ್ನ ಪಡಿಬಹುದು. ಕೂಡ ಇದಕ್ಕೆ ಸಾಮಾಜಿಕ ಜವಾಬ್ದಾರಿ ಅಂತಕ್ಕಂಥದ್ದು, ಸಾಮಾಜಿಕ ಜವಾಬ್ದಾರಿ ಹೌದು. ಇದರಲ್ಲಿ ಫಸ್ಟ್ ಪ್ರಿಯಾರಿಟಿಯಾಗಿ ಈ ಅಫಿಡೇವಿಟ್ನ ಕ್ಲಾರಿಟಿ ತೊಗೊಂಡ್ಬಿಟ್ರೆ ಈ 4.25 ಲಕ್ಷ ಜನಸಂಖ್ಯೆ ಏನು ಡೈಲೆಮಾದಲ್ಲಿದೆ, ಅಂದರೆ ಈ ಕನ್ಫ್ಯೂಷನಲ್ಲಿದೆ. ನಾವು ಇಲ್ಲ ನಾನು ಜಾತಿ ಗೊತ್ತಿಲ್ಲ ಅನ್ನೋರು, ಜಾತಿ ಗೊತ್ತಿಲ್ಲ ಅಂದರೆ ಯು ಗೋ ಟು ದ ಜನರಲ್. ನೀವು ಮೀಸಲಾತಿ ಸೌಲಭ್ಯ ಪಡಿಬೇಕಂದ್ರೆ ನಿಮ್ಮ ಜಾತಿ ಯಾವುದು ಅಂತಂದು ಹುಡುಕಿ, ನಿಮ್ಮ ಮೂಲ ಯಾವುದು ಅಂತಂದು ಹುಡುಕಿ ನಮೂದಿಸೋದ್ರಲ್ಲಿ ತಪ್ಪೇನಿದೆ? ಜಾತಿ ಅನ್ನೋದು ವಾಸ್ತವ.
ಅದನ್ನು ನೀವು ಜಾತಿ ಬಿಟ್ಟರೆ ನಿಮ್ಮನ್ನ ಸಾಮಾಜಿಕವಾಗಿ ಬದಲಾವಣೆಗಳಾಗೋದಿಲ್ಲ. ನಿಮಗೆ ನೀವು ಸೌಲಭ್ಯನೂ ಬೇಕು, ಜಾತಿನೂ ಬೇಕು, ನಾನು ಮೋಸನೂ ಮಾಡ್ತೀನಿ ಅಂತಂದರೆ ನೀವು ನಿಮ್ಮ ನಿಲುವು ಭಾಳ ತಪ್ಪಾಗುತ್ತೆ. ಎಸ್ ಸೊ ಇಲ್ಲಿ ಸಾಮಾಜಿಕ ಜವಾಬ್ದಾರಿಗಿಂತ ಸಾಮಾಜಿಕ ದ್ರೋಹ ಮಾಡ್ತೀರಾ ಅನ್ನೋದನ್ನು ಹೇಳಲು ಇಷ್ಟಪಡ್ತೀನಿ ನಾನು. ಎಸ್ ಸೊ ನೀವು ಅಫಿಡವಿಟ್ ಕೊಡಬೇಕು, ಅಫಿಡವಿಟ್ ಕೊಟ್ಟು ನೀವು ಅದನ್ನು ಸರಿಪಡಿಸ್ಬೇಕು. ಅದು ನಿಮ್ಮ ಸಾಮಾಜಿಕ ಜವಾಬ್ದಾರಿ ಅಂತ ನಾನು ಒತ್ತು ನೀಡಿ ಹೇಳ್ತಾ ಇದ್ದೇನೆ. ಇಲ್ಲಾಂದ್ರೆ ನೀವು ಮಾಡ್ತಾ ಇರೋದು ಸಾಮಾಜಿಕ ದ್ರೋಹ. ನಿಜ ಸರ್. ಸಾಮಾಜಿಕ ದ್ರೋಹದ ಕೆಲಸನ ದಯಮಾಡಿ ಮಾಡಬೇಡಿ. ಯಾಕೆಂದರೆ ಸಾಕಷ್ಟು ನೋವುಂಡಿರ್ತಕ್ಕಂಥ ನಿರುದ್ಯೋಗಿಗಳು ಇದ್ದಾರೆ, ವಯಸ್ಸು ಕಳ್ಕೊತಾ ಇದ್ದಾರೆ. ನೀವು ಮಾಡೋ ಹುಡುಗಾಟ ಅಂತ ಅಂದ್ಕೋಬೋದು, ಅಥವಾ ತಮಾಷೆ ಕೆಲಸ ಅನಿಸ್ಬೋದು ನಿಮಗೆ. ಭಾಳ ಮೀನಾಗಿ ಯೋಚನೆ ಮಾಡೋ ಇದು ಇರ್ಬೋದು. ಇದು ಬೇಡ. ಇದು ನೀವು ಬಾಬಾ ಸಾಹೇಬ್ರು ಹಾಕಿಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವು ಬದುಕ್ತಾ ಇರೋದು. ಬಾಬಾ ಸಾಹೇಬ್ರ ಆಶೆಗಳಿಗೆ ಪೆಟ್ಟು ಕೊಡ್ತಾ ಇದ್ದೀರಿ ನೀವು. ಇವತ್ತು ಬಾಬಾ ಸಾಹೇಬರು ಯಾವುದೇ ಒಂದು ಪಂಗಡಗೆ ಕೆಲಸ ಮಾಡಲಿಲ್ಲ. ಅವರು ಇಡೀ ಮಾನವ ಕುಲಕ್ಕೆ ಕೆಲಸ ಮಾಡಿದರು, ಒಂದು ಮಾನವತಾವಾದಿಯಾಗಿ ಕೆಲಸ ಮಾಡಿದರು. ಸೊ ಅವರ ಕುಡಿಗಳಾಗಿ ಅವರನ್ನು ಉಸಿರನ್ನು ನಾವು ಜೀವಿಸ್ತಾ ಇದ್ದೀವಿ, ಅವರಿಂದ ನಾವು ಬದುಕ್ತಾ ಇದ್ದೀವಿ. ಸೊ ಅವ್ರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ನಡೀತಾ ಇರ್ಬೇಕಂದ್ರೆ ನಮಗೆ ಒಂದು ಫಸ್ಟ್ ಬಂದ್ಬಿಟ್ಟು ನಮಗೆ ಇದು ಸಾಮಾಜಿಕ ಜವಾಬ್ದಾರಿ ಬಹಳ ಪ್ರಮುಖವಾಗಿ ಬೇಕಾಗುತ್ತೆ. ಅಂದರೆ ಎಲ್ಲರನ್ನೂ ನಾವು ನಮ್ಮವರು, ನಮ್ಮ ತುಳಿತಕ್ಕೊಳಗಾದವರು, ಅವರಿಗೆ ಏನು ಸಿಗಬೇಕು ಅದು ಸಿಗಲಿ ಅನ್ನೋ ಒಂದು ಮನೋಧೋರಣೆ ನಮಗೆ ಬರಬೇಕಾಗಿದೆ. ಇಲ್ಲ ನಾವು ಸ್ವಾರ್ಥಕ್ಕೆ ಬಿದ್ದೆ ಅಂತಂದರೆ ಬೇರೆ ಅವಘಡಗಳಾಗ್ತವೆ. ಅದಕ್ಕೆ ಯಾರೂ ಅವಕಾಶ ಕೊಡಬಾರ್ದು. ಅದು ಸಮಾಜದ ದ್ರೋಹದ ಕೆಲಸ ಆಗುತ್ತೆ ಅನ್ನೋದು ನನ್ನ ಒಂದು ಇದರಲ್ಲಿ ಮುಖ್ಯವಾಗಿ ನಾನು ಇನ್ನೊಂದು ಪಾಯಿಂಟ್ ಹೇಳ್ತೀನಿ. ಈ ರೀತಿ ಯಾವುದೇ ಒಂದು ಸಮಾಜ ದ್ರೋಹದ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಆಶಯಗಳಿಗೆ ನೀಡ್ತಕ್ಕಂಥ ಪೆಟ್ಟು ಅಂತ ನಾನು ಹೇಳ್ತೀನಿ. ಅವರ ಆಶಯಗಳು, ಮೀಸಲು ಪರಿಕಲ್ಪನೆ, ಆಶಯಗಳು ಏನಿದ್ದಾವೆ, ತುಳಿತಕ್ಕೊಳಗಾದವ್ರನ್ನ ಸಮಾಜದ ಮುಖ್ಯವಾಹಿನಿಗೆ ತಂದು ಅವ್ರನ್ನ ಬದುಕನ್ನು ಹಸನಾಗಿ ಮಾಡಿ ಸಮಾಜ ಕಟ್ಟೋ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋ ಒಂದು ಅವರ ಆಶಯ ಏನಿದೆ, ಅದಕ್ಕೆ ನೀವು ಮೂಲಭೂತವಾಗಿ ಕೊಡ್ತಾ ಇರ್ತಕ್ಕಂಥ ಮೊದಲನೇ ಪೆಟ್ಟಿದು. ಸೊ ನೀವು ದಯಮಾಡಿ ಸಾಂವಿಧಾನಿಕವಾಗಿ ಏನು ಹೇಳಿದೆ ಆಯೋಗದ ಪ್ರಕಾರ ನಡ್ಕೋಬೇಕು. ಸರ್ಕಾರ ಏನು ಹೇಳ್ತಾ ಇದೆ, ಎಲ್ಲರಿಗೂ ಅನುಕೂಲ ಆಗೋ ರೀತಿ ಹೇಳ್ತಾ ಇದೆ, ಅದರ ಪ್ರಕಾರ ನಡ್ಕೊಳ್ಳಿ. ಒಂದು ಅಫಿಡವಿಟ್ ಕೊಡಿ. ಅಫಿಡವಿಟ್ ಕೊಟ್ಟು ಆ 4.5 ಲಕ್ಷನ ನೀವು ನಿಲ್ ಮಾಡಿ. ಇದು ಫಸ್ಟ್ ಪ್ರಿಯಾರಿಟಿಯಾಗಿ ಸಾಮಾಜಿಕ ಕಾರ್ಯ ಅಂತ ನಾನು ಹೇಳ್ತಾ ಇದ್ದೀನಿ. ಇದನ್ನು ಮಿಕ್ಕಿ ನಮಗೆ ABCD ಅನುಕ್ರಮವಾಗಿ ಏನೇನು ಮೀಸಲು ಸೌಲಭ್ಯ ಪಡಿಬೇಕು, ಅಲ್ಲಿ ಏನು ಈ ಕೆಲವು ಮನಸ್ಥಿತಿಗಳು ಇರ್ತವೆ ಅಧಿಕಾರ ವರ್ಗಗಳಲ್ಲಿ. ಅವುಗಳು ಕೆಲವು ಅಡೆತಡೆಗಳನ್ನ ತರ್ತಿರ್ತವೆ. ತಾಂತ್ರಿಕವಾಗಿರ್ಬೋದು, ರಾಜಕಾರಣವಾಗಿರ್ಬೋದು, ಅಧಿಕಾರಿ ವರ್ಗಗಳಲ್ಲಿ ಏನೇ ಟೆಕ್ನಿಕಲ್ ರೀಸನ್ ಇದ್ರೂ ಅವನ್ನ ಗುರುತುಪಡಿಸಿ ಅದನ್ನು ಸಮಗ್ರವಾಗಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಅವ್ರಿಗೆ ಬೇಕಾಗಿರ್ತಕ್ಕಂಥ ಪೂರಕ ದಾಖಲೆಗಳನ್ನ, ಸರ್ಕಾರಿ ಆಜ್ಞೆಗಳನ್ನ, ಗೌರ್ಮೆಂಟ್ ಆರ್ಡ್ರ್ಗಳನ್ನ ತೋರಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ, ಶಿರಸ್ತೆದಾರಗಳ ಮುಖಾಂತರ, ತಹಶೀಲ್ದಾರ್ಗಳ ಮುಖಾಂತರ, PDOಗಳ ಮುಖಾಂತರ ನಿಮಗೆ ಬೇಕಾಗಿರ್ತಕ್ಕಂಥ ಮೀಸಲ ಸರ್ಟಿಫಿಕೇಟ್ಗಳಾಗಿರ್ಬೋದು, ಮೀಸಲು ಸೌಲಭ್ಯಗಳನ್ನ ಅದರ ಅನುಕ್ರಮದಲ್ಲೇ ತಗೋಬೇಕು. ಯಾವುದೇ ವೈಲೇಷನ್ ಆಗಬಾರ್ದು. ಸರ್, ಈಗ ಇನ್ನೊಂದು ಏನಪ್ಪ ಅಂತಂದರೆ ಒಳಮೀಸಲಾತಿ ಅಂತಕ್ಕಂಥದ್ದು ಕೆಲವು ಹುದ್ದೆಗಳಲ್ಲಾಗಿರ್ಬೋದು ಅಥವಾ ಈ ಸ್ಕೂಲ್ಗಳಲ್ಲಿ ಪ್ರವೇಶವನ್ನು ಪಡಲಿಕ್ಕೆ ಮೀಸಲಾತಿ ಅಂತಕ್ಕಂಥದ್ದು ಎಲ್ಲಿದೆ ಅಲ್ಲಿ ಒಳಮೀಸಲಾತಿಯನ್ನು ಈಗಾಗಲೇ ಸರ್ಕಾರ ಅನೌನ್ಸ್ ಮಾಡಿರ್ತಕ್ಕಂಥದ್ದು. ಇದಾದರೂ ಕೂಡ ಕೆಲವು ಅಧಿಕಾರಿಗಳು ಇಲ್ಲ ಇದು ಕೋರ್ಟ್ದಲ್ಲಿದೆ ಅಂತಕ್ಕಂಥ ಉಡಾಫೆ ಉತ್ತರಗಳಾಗಿರ್ಬೋದು, ಅಥವಾ ಇದನ್ನು ಇನ್ನೂ ಕೂಡ ಅನುಷ್ಠಾನ ಮಾಡ್ಕೊಂಡಿಲ್ಲ ಅಂತಕ್ಕಂಥದ್ದು. ಈಗಾಗಲೇ 25/8/2025 ಸದ್ಯಕ್ಕೆ ಒಳಮೀಸಲಾತಿ ಅಂತಕ್ಕಂಥದ್ದು ಜಾರಿ ಆಗಿದೆ ಅಂತ ಸರ್ಕಾರ ನಾಗಮೋಹನ್ ದಾಸ್ ಅವರ ವರದಿಯನ್ನು ಒಪ್ಪಿಕೊಂಡು ಅದರಲ್ಲಿ ಕೆಲವು ಮಾರ್ಪಾಡುಗಳನ್ನು ಮಾಡ್ಕೊಂಡಿರ್ಬೋದು. ಕೆಲವು ಮಾರ್ಪಾಡುಗಳೊಂದಿಗೆ ಈಗಾಗಲೇ ಸರ್ಕಾರ ಒಪ್ಕೊಂಡದ, ಅದು ಒಳಮೀಸಲಾತಿ ಬೇಕಂತಕ್ಕಂಥದ್ದನ್ನು ಒಪ್ಕೊಂಡದ, ಅದೇ ರೀತಿಯಾಗಿ ಅದು ಕೂಡ ಮುಂದುವರೆದದ. ಆದರೂ ಕೂಡ ಕೆಲವು ಅಧಿಕಾರಿಗಳು ಇಲ್ಲ ನಿಮ್ಮದು ಒಳಮೀಸಲಾತಿ ಇನ್ನೂ ಕೂಡ ಅನುಷ್ಠಾನ ಆಗಿಲ್ಲ ಅಂದ್ರೆ ಸರ್ಕಾರ ಕೋರ್ಟ್ದಲ್ಲಿದೆ ಅಂತಕ್ಕಂಥ ಉಡಾಪುತ್ತರನ್ನು ಕೊಡ್ತಾರೆ. ಅದಕ್ಕೆ ತಮ್ಮ ಅಭಿಪ್ರಾಯ? ಅಜಿತ್, ಇದು ಒಂದು ವಿವೇಚನಾರಹಿತವಾದ ಒಂದು ಕ್ರಮ ಅಂತ ನಾನಾದರೂ ಅನುಭವಿಸ್ತೀನಿ, ಹೇಳ್ತೀನಿ. ಯಾಕೆ ಅಂತಂದರೆ ಯಾವುದೇ ಒಬ್ಬ ಅಧಿಕಾರಿ ಸರ್ಕಾರದ ವ್ಯವಸ್ಥೆ ಅಡಿ ಇದು ಮಾಡಿದಾಗ ಅವನು ಸಾಂವಿಧಾನಿಕವಾಗಿ ನಡ್ಕೊಳ್ಬೇಕಾಗಿದ್ದು ಅವನ ಮೂಲಭೂತ ಕರ್ತವ್ಯ. ಅದನ್ನು ಬಿಟ್ಬಿಟ್ಟು ಅವನು ಪೂರ್ವಗ್ರಹ ಪೀಡಿತನಾಗಿ ಯಾವುದೋ ಒಂದು ಸಮುದಾಯದ ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ಅವನು ಅಲ್ಲಿ ಕೂರಿಸಿರಲ್ಲ. ಅವನು ಸರ್ಕಾರಿ ಅಧಿಕಾರಿ, ಅವನಿಗೆ ಪ್ರಜಾಪ್ರಭುತ್ವದಲ್ಲಿ ಒಂದು ಗೌರವ ಇದೆ, ಅದನ್ನು ಆ ಗೌರವನ ಅವನು ಉಳಿಸ್ಕೋಬೇಕು. ಇಲ್ಲಿ ನಾನು ಒಬ್ಬ ಫಲಾನುಭವಿ ಆಗಿ ನನ್ನ ಹತ್ರ ಸಮಗ್ರವಾದ ಈಗ ನಾನು ವಿದ್ಯಾವಂತ, ನನ್ನ ಹತ್ರ ಇರೋ ಒಂದು ಪೇಪರ್ ಕಟ್ಟು ಅಥವಾ ನ್ಯೂಸಲ್ಲಿ ಬಂದಿರೋದನ್ನು ಮತ್ತೊಂದನ್ನು ದಾಖಲೆ ತಗೊಂಡೋಗಿ ತೋರಿಸ್ಬೋದು. ಆ ವಿದ್ಯಾವಂತರ ಗತಿ ಏನು?
ಅವ್ರು ಪ್ರತಿಯೊಬ್ಬರು ಹಿಡ್ಕೊಂಡು ಹೋಗೋಕ್ಕಾಗಲ್ಲ. Yes. ಸೊ ಇದನ್ನ ಸಮಗ್ರವಾಗಿ ಜನಗಳು ಅರಿವು ಮೂಡಿಸ್ಬೇಕಾಗಿದೆ. ಆರ್ಡರ್ ಇದೆ ಅನ್ನೋದನ್ನು ಜನಮಾನಸದಲ್ಲಿ ಬಿತ್ತಬೇಕಾಗಿದೆ. ವಿದ್ಯಾವಂತರಾಗಿರ್ಬೋದು, ನಾಯಕರಾಗಿರ್ಬೋದು, ಈ ಹೋರಾಟಗಾರರಾಗಿರ್ಬೋದು, ಎಲ್ಲರೂ ಮನೆ ಮಾತುಗಳಾಗಬೇಕಾಗಿದೆ. ಯಾವ್ಯಾವ ಆರ್ಡರ್ ಏನೇನಿದೆ ಅಂತ ಬಾಯಲ್ಲಿ ಬರಬೇಕಾಗಿದೆ ಇವತ್ತು. ಅದು ದುರದೃಷ್ಟವಶಾತ್ ಅದು ಆಗ್ತಾ ಇಲ್ಲ. ಏಕೆಂದರೆ ನಾವು ಸಾಮಾಜಿಕ ಜವಾಬ್ದಾರಿಯನ್ನು ಇನ್ನೊಂದು ನಿಟ್ಟಿನಲ್ಲಿ ಹೇಳ್ಬೇಕಂದ್ರೆ, ಇದರಲ್ಲಿ ಸಮುದಾಯದ ವಿದ್ಯಾವಂತರ, ಸಮುದಾಯದ ಯುವಕರ, ಯುವತಿಯರ ಎಲ್ಲರ ಸಾಮಾಜಿಕ ಜವಾಬ್ದಾರಿ ಏನು ಅಂತಂದರೆ, ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಕ್ಕಂಥ ಮಾಹಿತಿಯನ್ನು ಸಮಗ್ರವಾಗಿ ಅಧ್ಯಯನ ಮಾಡಿಕೊಂಡು, ಕರೆಂಟ್ ಅಫೇರ್ಸ್ ಏನಿದೆ, ಯಾವ ಆರ್ಡ್ರ್ ಯಾವ ಡೇಟಲ್ಲಿ ಬಂದಿದೆ, ಯಾವ ಆರ್ಡ್ರಿಗೆ ಯಾವ ಪೂರಕವಾಗಿ ನಾವು ಏನು ಮಾಡಬೇಕು, ಈ ಕ್ಯಾಸ್ಟ್ ಸರ್ಟಿಫಿಕೇಟ್ ತೊಗೊಳೋದಕ್ಕೆ ಇರ್ತಕ್ಕಂಥ ಮಾನದಂಡಗಳೇನು ಅನ್ನೋ ಒಂದು ಕೈಪಿಡಿಯನ್ನು ಒಂದು ರೆಡಿ ರೆಕ್ನರ್ ಥರ ನೀವು ಬೈ ಹಾರ್ಟ್ ಮಾಡಿ ಅಥವಾ ಫಿಸಿಕಲ್ ಫಾರ್ಮ್ಯಾಟಲ್ಲಿ ಇಟ್ಕೊಂಡು ತೋರಿಸಿದಾಗ ಯಾವ ಅಧಿಕಾರಿನೂ ಹಿಂದೇಟು ಹಾಕೋದಕ್ಕೆ ಕಷ್ಟ ಆಗುತ್ತೆ ಆತನಿಗೆ. ಏಕೆಂದರೆ ಗೌರ್ಮೆಂಟ್ ಆರ್ಡ್ರನ್ನ ವೈಲೇಟ್ ಮಾಡ್ತಾನೆ ಅಂದರೆ ಅವನು ಕರ್ತವ್ಯ ಲೋಪ ಮಾಡ್ದಂಗೆ ಆಗುತ್ತೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಅಂಥ ತಪ್ಪನ್ನು ಮಾಡಬಾರ್ದು ಮತ್ತು ಸಾರ್ವಜನಿಕರಿಗೆ ಉಪಯೋಗ ಆಗೋಂಥ ಮತ್ತು ಸಮುದಾಯಕ್ಕೆ ಉಪಯೋಗ ಅಂತ ಕೆಲಸ ಮಾಡಿದಾಗ ಸಮುದಾಯ ನಿಮ್ಮನ್ನು ಎತ್ತಿ ಹಿಡಿತದೆ, ನಿಮಗೆ ಸಹಕಾರಿಯಾಗಿರ್ತದೆ. ಇಲ್ಲ ಅಂತಂದರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಏನೇನು ಕಾನೂನಾತ್ಮಕವಾಗಿ ಹೋರಾಟಗಳು ಬೇಕೋ ಅದು ಹೋರಾಟಗಳು ನಡೀತದೆ. ಆ ಪರ್ಟಿಕ್ಯುಲರ್ ಅಧಿಕಾರಿ, ಅಂಥ ಅಧಿಕಾರಿ ಏನಾದರೂ ಉದ್ದೇಶಪೂರ್ವಕವಾಗಿ ಏನಾದರೂ ಡಿನೈ ಮಾಡ್ತಾ ಇದ್ದಾನೆ ಅಂತಂದರೆ ಅವನಿಗೆ ಕಾನೂನು ವಿಭಾಗಗಳು ಇರ್ತವೆ. ನಮ್ಮಲ್ಲಿ ಕಾನೂನು ಅಥವಾ ಪಂಡಿತರು ಇರ್ತಾರೆ. ಆ ಪಂಡಿತರ ಮುಖಾಂತರ ನಾವು ಕಾನೂನು ಹೋರಾಟನೂ ಮಾಡಬೇಕಾಗತ್ತೆ. ಈಗ ಕೆಲವು ವಿಚಾರಗಳಲ್ಲಿ ಅಂಥ ಒಂದು ವೇಳೆ ಆಗದೇ ಇರೋ ಕಾರಣಕ್ಕಾಗಿ ಅಂಥದ್ರಲ್ಲಿ ನಾವೇನು ಮಾಡಲಿಕ್ಕೆ ಸಾಧ್ಯ? ಸಮುದಾಯದ ಮುಖಂಡರಾಗಿರ್ಬೋದು ಅಥವಾ ಸಮುದಾಯದ ಬುದ್ಧಿಜೀವಿಗಳು ಕಾರ್ಯವನ್ನು ಮಾಡ್ಬೋದು. ಅಧಿಕಾರಿಗಳು ಆ ರೀತಿ ತಪ್ಪು ಎಸಗಿದಾಗ, ಅಂದ್ರೆ ಈ ಸರ್ಟಿಫಿಕೇಟ್ ಕೊಡೋದಕ್ಕೆ ಅಥವಾ ಉದ್ಯೋಗ ನೀಡೋದಕ್ಕೆ ಏನಾದರೂ ವಿಳಂಬ ನೀತಿ ಅನುಸರಿಸಿದಾಗ ಅಥವಾ ಇನ್ನೊಂದೇನೋ ಪೂರ್ವಗ್ರತೆ ಪೀಡಿತರಾಗಿ ಅದನ್ನು ತೊಂದರೆ ಕೊಟ್ಟು ಅದನ್ನು ತಡೆ ಹಿಡಿದಾಗ ಇದು ಕರ್ತವ್ಯ ಲೋಪ ಆಗುತ್ತೆ. ಇದಕ್ಕೆ ಕಾನೂನಿನಲ್ಲಿ ತನ್ನದೇ ಆದ ವಿಧಿವಿಧಾನಗಳ ಮುಖಾಂತರ ಕಾನೂನು ಹೋರಾಟ ರೂಪಿಸ್ಬೇಕಾದ್ರು. ಅಂದರೆ ಅದನ್ನ ಕಂಡುಹಿಡಿಯೋದಕ್ಕೋಸ್ಕರ ನಮಗೆ ಒಂದು ಯುವಕರ ಪಡೆ ರೆಡಿ ಆಗಬೇಕಾಗಿದೆ. ಮತ್ತು ಯುವಕರು ಸದಾ ಜಾಗೃತರಾಗಿ ಈ ಒಳ ಮೀಸಲಾತಿಯನ್ನು ನೀವು ಅಧ್ಯಯನ ಮಾಡಿಕೊಂಡು ಅನುಷ್ಠಾನ ಮಾಡೋದಲ್ಲಿ ತಮ್ಮ ಪಾತ್ರ ಬಹಳ ದೊಡ್ಡದಾಗಿದೆ. ಸಾಮಾಜಿಕ ಜವಾಬ್ದಾರಿ ಅಂದರೆ ಇದೆ. ನೀವು ಬರೀ ನನ್ನ ವ್ಯವಸ್ಥೆ, ನನ್ನ ಕುಟುಂಬ ಅನ್ನೋದಿಲ್ಲ. ಇದು ಎಲ್ಲರಿಗೂ ಸಲ್ಲಬೇಕಾಗಿದ್ದನ್ನು ನಾವು ಯಾವ ರೀತಿ ಸಾಮಾಜಿಕವಾಗಿ ಸಲ್ಲಿಸ್ಬೋದು ಅನ್ನೋದನ್ನು ಪ್ರತಿಯೊಬ್ಬರ ಜವಾಬ್ದಾರಿ ಆಗಿದೆ. ಇಲ್ಲಿ ವಿದ್ಯಾವಂತರಾಗಿರ್ತಕ್ಕಂಥ ಪ್ರತಿಯೊಬ್ಬರು, ಹೋರಾಟಗಾರರಾಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಪೋಷಕರಾಗಿರ್ಬೋದು, ನಿವೃತ್ತರಾಗಿರ್ಬೋದು, ಎಲ್ಲರೂ ಶೈಕ್ಷಣಿಕ ಮತ್ತು ಔದ್ಯೋಗಿಕ ಅಂತಕ್ಕಂಥದ್ರ ಕುರಿತಾಗಿ ಸವಿಸ್ತಾರವಾಗಿ ಎಲ್ಲ ಕಡೆ ಒಂದು ಅನ್ವಯವಾಗಿ ಜಾಗೃತಿ ಮೂಡಿಸ್ಕೊಂಡು ಜನರು ಅದನ್ನು ಸರಿಯಾದ ಮಾರ್ಗದಲ್ಲಿ ಪಡಿಲಿಕ್ಕೆ ಅವ್ರಿಗೆ ABC ಅಂತಕ್ಕಂಥದ್ದು ಸರ್, ಈಗ ಕೆಸೆಟ್ ಅಂತಕ್ಕಂಥ ಎಕ್ಸಾಮ್ ಆಯಿತು, ಅದರಲ್ಲಿ ಅವ್ರಿಗೆ ABC ಅಂತಕ್ಕಂಥದ್ದು ಕೂಡ ಕೆಲವರಿಗೆ ಗೊತ್ತಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವು ಅವರಿಗೆ ಯಾವ ರೀತಿ ನಮ್ಮ ಬುದ್ಧಿಜೀವಿಗಳಿಂದ ಅಥವಾ ಮುಖಂಡರಿಂದ, ಹಿರಿಯರಿಂದ ಯಾವ ರೀತಿ ಮಾರ್ಗದರ್ಶನವನ್ನು ಕಾರ್ಯವನ್ನು ಮಾಡ್ಬೋದು? ಅವಶ್ಯವಾಗಿ ಅಜಿತ್ ಅವರೇ. ಅಜಿತ್, ಒಂದು ಮಾತು ಹೇಳ್ತೇನೆ. ಏನು ಅಂತ ಹೇಳಿದ್ರೆ, ಈಗ ನೋಡಿ, ನಮಗೆ KSS ಆಸ್ಪಿರೆಂಟ್ ಇರ್ತಾರೆ, KSET ಆಸ್ಪಿರೆಂಟ್ಸ್ ಇರ್ತಾರೆ, IAS ಆಸ್ಪಿರೆಂಟ್ಸ್ ಇರ್ತಾರೆ. ಸೊ ಕೆಲವು ಗೊಂದಲಗಳು ಏನಾಗಿದ್ದಾವೆ ಅಂದರೆ, ಈ ಸರ್ಟಿಫಿಕೇಟು ಸೆಂಟ್ರಲ್ ಗೌರ್ಮೆಂಟ್ಗೆ ಅಪ್ಲೈ ಆಗುತ್ತಾ, ಗೌರ್ಮೆಂಟ್ ಬಂದ್ಬಿಟ್ಟು ನ್ಯಾಷನಲ್ SC/ST ಆಯೋಗಕ್ಕೆ ಒಂದು ಮೆಮೊರಾಂಡಮ್ ಕೊಡಿಸ್ಬೇಕಾದ ಅವಶ್ಯಕತೆ ಅನ್ನೋದು ಒಂದು ಚರ್ಚೆಯ ಭಾಗವಾಗಿ ನಿನ್ನೆ ಮಾತಾಡಿದ್ವಿ. ಸೊ ಗೌರ್ಮೆಂಟ್ ತನ್ನ ಜವಾಬ್ದಾರಿ ರೂಪದಲ್ಲಿ ಅದನ್ನು ಮಾಡಿದೆಯಾ ಇಲ್ಲ ಅನ್ನೋದನ್ನು ಕಾವಲು ಸಮಿತಿಯಾಗಿ ಅದನ್ನು ಕಂಡುಕೊಳ್ಬೇಕಾಗಿದೆ. ಆಮೇಲೆ ಅಲ್ಲಿನ ಅಡೆತಡೆಗಳಿದ್ದರೆ ತತ್ಕ್ಷಣ ಪರಿಹಾರ ನೀಡಬೇಕಾಗಿದೆ. ಮೇಲಾಗಿ ಈ ಆಸ್ಪಿರೆಂಟ್ಗಳು ಏನಿದಾರಲ್ಲ, ಪರೀಕ್ಷಾರ್ಥಿಗಳು ಅಥವಾ ಉದ್ಯೋಗಾಕಾಂಕ್ಷಿಗಳು, ಇವರು ಮೇಜರಾಗಿ ವಾಚನಗಳಾಗಬೇಕಾಗಿದೆ. ಇವರು ಮಾಡಿಕೊಂಡ್ರೆ ಅವರ ಉದ್ಯೋಗಗಳನ್ನ ಸರಿಯಾಗಿ ಹೋಗ್ತವೆ. ಇಲ್ಲಾಂದ್ರೆ ಅದೇನೋ ಗಡ್ಡಕ್ಕೆ ಬೆಂಕಿ ಎತ್ತಿದಾಗ ಬಾವಿ ತೋಡೋ ಅನ್ನೋ ಪರಿಸ್ಥಿತಿ ಬರಬಾರ್ದು. ಯುದ್ಧಕಾಲ ಶಸ್ತ್ರಾಭ್ಯಾಸ ಅನ್ನೋ ರೀತಿಯೂ ಆಗಬಾರ್ದು. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ವಿದ್ಯಾವಂತ, ಪ್ರಜ್ಞಾವಂತರ ಸಾಮಾಜಿಕ ಜವಾಬ್ದಾರಿ ಇದಾಗಿರೋದ್ರಿಂದ ಪ್ರತಿಯೊಬ್ಬರು ಮೈ ಚಳಿ ಬಿಟ್ಟು ಹೊರಗೆ ಬಂದು ನಿಂತ್ಕೊಂಡ್ರೆ ಕೊಳ್ಬೋದು ಅನ್ನೋದು ನನ್ನ ಒಂದು ನಿಜ ಸರ್. ಅನಿಸಿಕೆ. ಆ ರೀತಿ ಆದಾಗ ಮಾತ್ರ ಇದು ಸಂಪೂರ್ಣವಾಗಿರ್ತಕ್ಕಂಥ, ಇದು ಎಲ್ಲರ ಜವಾಬ್ದಾರಿ, ಸವಲತ್ತನ್ನು ಪಡಲಿಕ್ಕೆ ಅವಕಾಶ ಆಗ್ತದೆ. ಹೌದು. ಮೂಲಭೂತವಾಗಿ ಆಸ್ಪಿರೆಂಟ್ಸ್, ಆಕಾಂಕ್ಷಿಗಳು, ಉದ್ಯೋಗಾಕಾಂಕ್ಷಿಗಳಾಗಿರ್ಬೋದು, ಪರೀಕ್ಷಾರ್ಥಿಗಳಾಗಿರ್ಬೋದು. ಎಸ್ ಸರ್, ಅದು ಇದರ ಒಂದು ಕೋಆರ್ಡಿನೇಟ್ ಆಗಿ ಒಂದು ಈಗಾಗಲೇ
ವಿದ್ಯಾರ್ಥಿಗಳ ಒಂದು ಒಕ್ಕೂಟ ಅಂತಕ್ಕಂಥದ್ದು ರೆಡಿ ಆಗಿದೆ. ಅದರಲ್ಲಿ ಕೂಡ 800-900 ಜನ ಅದಾರ ಸರ್. ಓಕೆ. ಈಗ ನೆಕ್ಸ್ಟ್ KS ಆಸ್ಪಿರೆಂಟ್ಸ್, ಅದರ ಒಂದು ನಂತರದಲ್ಲಿ ಬರ್ತಕ್ಕಂಥ KS ಆಸ್ಪಿರೆಂಟ್ ಆಗಿರ್ಬೋದು, KSET ಆಸ್ಪಿರೆಂಟ್ ಆಗಿರ್ಬೋದು, ಅಲ್ಲಿ ಆಗ್ತಕ್ಕಂಥ ತೊಂದರೆಗಳ ಕುರಿತಾಗಿ ನಾವು ಮಾಡ್ಲಿಕ್ಕೆ ಒಂದು ಗ್ರೂಪ್ ಅನ್ನು ಕೂಡ ರೆಡಿ ಮಾಡಿದೀವಿ. ತಾವು ಯಾರಾದ್ರೂ ಕೂಡ ವಿದ್ಯಾರ್ಥಿಗಳು ಅಂತ ಒಂದು ಸಮಸ್ಯೆಗಳಿಗೆ ಈಡಾದಾಗ ಆ ಗ್ರೂಪಿಗೆ ಆ್ಯಡ್ ಆಗಿದ್ರಿ ಅಂದ್ರೆ ನಿಮ್ಮ ಎಲ್ಲ ಸಮಸ್ಯೆಗಳು ಅಲ್ಲಿ ಚರ್ಚೆ ಆಗ್ತಿರ್ತಾವ, ತಮಗೂ ಕೂಡ ಅನುಕೂಲ ಆಗ್ತದೆ. ತಾವೆಲ್ಲರೂ ಕೂಡ ಅಲ್ಲಿ ಜಾಯಿನ್ ಆಗಬೇಕು ಅಂತ ಹೇಳ್ತೀನಿ. ಒಳ್ಳೆ ವಿಚಾರ. ಇದನ್ನ ಈ ಒಂದು ಗ್ರೂಪ್ ಅನ್ನು ಸದ್ಬಳಕೆ ಮಾಡಿಕೊಂಡು ಪರೀಕ್ಷಾರ್ಥಿಗಳು ಮತ್ತು ಉದ್ಯೋಗಾಕಾಂಕ್ಷಿಗಳು ಮುಂದೆ ಬಂದು ಇದರ ಜೊತೆ ಸಂವಹನ ಕಮ್ಯುನಿಕೇಟ್ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳು ಏನಾದರೂ ಇದ್ರೂ ಚರ್ಚೆ ಮಾಡಿಕೊಂಡು ಪರಿಹಾರ ಪಡೆದುಕೊಳ್ಬೇಕಾದ ಅವಶ್ಯಕತೆ ನಿಮಗಿರ್ತದೆ. ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ತೀರಿ ಅನ್ನೋ ಒಂದು ನಂಬಿಕೆಯಿಂದ ನಾನು ಅಜಿತ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಾವು ಇರ್ತಕ್ಕಂಥ ಎಲ್ಲ ವಿಚಾರಗಳು ಇವತ್ತಿನ ದಿನ ನೋಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಅರ್ಥೈಸಿಕೊಂಡು ಯಾವ ರೀತಿ ಪ್ರತಿಯೊಂದನ್ನು ನಾವು ಅನುಷ್ಠಾನಗೊಳಿಸ್ಕೋಬಹುದು ಅಂತಕ್ಕಂಥದ್ದು ಸವಿಸ್ತಾರವಾಗಿ ವಿವರಣೆಯನ್ನು ನೀಡಿರ್ತಕ್ಕಂಥ ಗುರುದೇವ್ ಸರ್ ಅವರಿಗೆ ತುಂಬ ಧನ್ಯವಾದಗಳು ಸರ್. ತಾವು ನೀಡಿರ್ತಕ್ಕಂಥ ವಿಚಾರಗಳಿಗೆ ತಮ್ಮ ಯಾವುದೇ ಒಂದು ಗೊಂದಲಗಳಿದ್ದಲ್ಲಿ ತಾವು ಕಮೆಂಟ್ ಮುಖಾಂತರ ಅದನ್ನು ಕೇಳ್ಬೋದು. ಅದರ ಮುಖಾಂತರ ನಾವು ನಿಮಗೆ ಉತ್ತರವನ್ನು ಕೊಡ್ತೀವಿ. ಈವರೆಗೂ ನೋಡಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಧನ್ಯವಾದ ತಿಳಿಸ್ತಾ, ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.